ಫ್ರೆಂಡ್ಸ್, ವೆಲ್ಕಮ್ ಟು ಮಾನ್ಸಾ ಪ್ರವೀಣ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಹೇಳೋದಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಲ್ರೆಡಿ ವಿಡಿಯೋ ನೋಡ್ತಿರೋರು ಗೊತ್ತಾಗ್ತಿರುತ್ತೆ ಅನ್ಕೊತೀನಿ. ನಾವು ಇವತ್ತು ಫ್ಯಾಮಿಲಿ ಜೊತೆ ಅಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಅಮ್ಮನ ದೇವಸ್ಥಾನ ಎಲ್ಲಿದೆ, ಹೇಗಿದೆ ಅಂತ ನೋಡ್ಕೊಂಬರೋಣ. ಮಾಗಡಿ ಹುಲಿಯೂರು ದುರ್ಗಾ ಕಡೆಯಿಂದ ಹೋಗ್ತಾ ಇದ್ದೀವಿ. ನೀವು ಕುಣಿಗಲ್ ಕಡೆಯಿಂದ ಆದರೂ ಬರ್ಬೋದು, ಅಥವಾ ಮದ್ದೂರು ರೂಟ್ ಕೂಡ ಇಂದನೂ ಬರ್ಬೋದು.
ಈ ಬಸ್ ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಬೆಂಗಳೂರಿಂದ ಹೊರಡುತ್ತೆ. ಮತ್ತೆ 1 ಅವರ್ ಇಲ್ಲೇ ಇದ್ದು ಪೂಜೆ ಎಲ್ಲ ಮುಗಿಸಿ ಮತ್ತೆ ವಾಪಸ್ ಭಕ್ತಾದಿಗಳನ್ನು 10ವರೆಗೆ ಇಲ್ಲಿಂದ ಕರ್ಕೊಂಡು ಹೋಗುತ್ತೆ. ನೀವು ಯಾರಾದರೂ ಬಸ್ನಲ್ಲಿ ಬರೋ ಅಂಥವರು ಬಂದು ಇದೇ ಬಸ್ನಲ್ಲಿ ವಾಪಸ್ ಹೋಗ್ಬೋದು. ವೀಕ್ಷಕರೇ, ಇದೇ ಅಮ್ಮನ ದೇವಸ್ಥಾನ, ತಾಯಿ ಮದನಟ್ಟಮ್ಮ, ಮತ್ತು ಊರಿನ ಹೆಸರು ಮದನಟ್ಟಿ ಅಂತ. ತಾಯಿ ತುಂಬಾನೇ ಪವರ್ಫುಲ್ ಮತ್ತು ಸುತ್ತಮುತ್ತ ಎಷ್ಟೋ ಊರುಗಳಲ್ಲಿ ಅಮ್ಮ ತುಂಬಾ ಫೇಮಸ್. ಇಲ್ಲಿ ಜಾತ್ರೆ ತುಂಬಾ ಜೋರಾಗಿ ನಡೆಯುತ್ತೆ. ಎಲ್ಲೆಲ್ಲಿಂದನೋ ಜನರು ಬಂದು ತಾಯಿ ಆಶೀರ್ವಾದ ತಗೊಂಡು ಹೋಗ್ತಾರೆ. ನಿತ್ಯವೂ ಈ ಕ್ಷೇತ್ರಕ್ಕೆ 100 ಜನರು ಬಂದು ಹೋಗ್ತಾ ಇರ್ತಾರೆ. ವಿಶೇಷವಾಗಿ ಮಂಗಳವಾರ ಮತ್ತು ಭಾನುವಾರ ತುಂಬಾ ಜನ ಬರ್ತಾರೆ. ತಾಯಿ ಒಂದು ಸರಿ ನಂಬಿದವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಹಾಗೆ ಮುನಿದ್ರು ಅಷ್ಟೇ ಕಷ್ಟ ಕೊಡ್ತಾಳೆ. ವೀಕ್ಷಕರೇ, ಎಷ್ಟೋ ಜನ ದೇವರಿಲ್ಲ, ಮೂಢನಂಬಿಕೆ ಅಂತ ಏನೇನೋ ಹೇಳ್ತಾರೆ. ಆದರೆ ದೇವರಿಲ್ಲ ಅನ್ನೋ ಪದದಲ್ಲಿ ದೇವರಿದ್ದಾನೆ ಅಲ್ವಾ? ದೇವರು ಕೆಲವು ಬಾರಿ ನಮ್ಮನ್ನ ಸಮಸ್ಯೆಗಳ ನೀರಿನಲ್ಲಿ ಹಾಕಬಹುದು, ಆದರೆ ಅದು ನಮ್ಮನ್ನು ಮುಳುಗಿಸಲು ಅಲ್ಲ, ಬದಲಾಗಿ ನಮ್ಮನ್ನು ಇನ್ನಷ್ಟು ಶುಚಿಗೊಳಿಸು. ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ.